ಇನ್ನಷ್ಟು ಹೋಟ್ಗಳು ಹೆಚ್ಚು ಮಾಡ್ಕೋಬೇಕು ಹಿಂದೂಗಳಲ್ಲಿ, ಕಾರಣ ಇವರು ಮಾಡ್ತಾಯಿರ್ತಾರೆ. ಹಾಗಿದ್ದಾಗ ಏನಪ್ಪ ಅಂದರೆ ಇದು ಎಷ್ಟು ಮಟ್ಟಿಗೆ ಎಲ್ಲಿ ತನಕ ಹೋಗ್ಬೋದು ಚರ್ಚೆ ಅನ್ನೋದು ಅಷ್ಟು ಕಷ್ಟ ಅದ. ಮತ್ತು ಈವನ್ ನಮ್ಮ ನ್ಯಾಯಾಂಗೂ ಸಹ ಇದು ಒಂದು ಸವಾಲಿನ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ OBC ಒಳಗೆ ಆ ನೆಲೆಗಟ್ಟಿನಲ್ಲೇ ನಮ್ಮ ಮುಸಲ್ಮಾನರಿಗೆ ಸಹೋದರಿಗೆ ಆಗಿರ್ಬೋದು, ಅದು ಇನ್ನುಳಿದ ಜೈನರಿಗಾಗಿರ್ಬೋದು, ಅಥವಾ ನಮ್ಮ ವಿಶೇಷವಾಗಿ ನಮ್ಮಲ್ಲಿ ಸಿಖ್ಖರು ಭಾಳ ಕಡಿಮೆ ಪ್ರಮಾಣದಲ್ಲಿ ಅವರಾಗಿರ್ಬೋದು, ಎಲ್ಲರಿಗೂ ಒಂದಿಷ್ಟು ಅನುಕೂಲ ಆಗ್ತದಪ್ಪ ಇದಂತೇಳಿ. ಇದನ್ನು ನೀವು ಕೇವಲ ಮುಸ್ಲಿಮರಿಗೆ ಎಷ್ಟು ತಳಕ್ಕೆ ಹಾಕದಂಗೆ ಇದನ್ನು ಟೆಕ್ನಿಕಲಿ ಇಟ್ಟಿದ್ದಾರೆ. ಇದಕ್ಕೆ ಈ ಸಲ ಎಲ್ಲರೂ ಕೂತೋದು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಹೊಸಬಾಳೆಯವರು ಅಂತ ನಿಮ್ಗೆ ಗೊತ್ತದ, ದತ್ತಾತ್ರೇಯ ಕರ್ನಾಟಕದವರು ಮತ್ತು ಒಳ್ಳೆಯ ವಾಗ್ಮಿ ಚಿಂತಕ, ವಿಶೇಷವಾಗಿ ತಮ್ಮ ರೈಟ್ ವಿಂಗದ ಬಲಪಂಥೀಯ ವಾದಗಳನ್ನು ಸರಿಯಾಗಿ ಮಂಡಿಸುವಂಥವರು ಬುದ್ಧಿವಂತರಿದ್ದಾರೆ, ಇಲ್ಲಂತಲ್ಲ. ಮತ್ತು ಈಗ ವಾದ ಮಾಡಲು ಭಾಳ ಸುಂದರವಾಗಿ ಎಲ್ಲ ವಿಧದಲ್ಲಿ ಎಲ್ಲ ದಾರಿಗಳಿಂದಲೂ ವಿಚಾರ ವಿಮರ್ಶೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಈ ಒಂದು ವಿದ್ವತ್ಗಾಗಿಯೇ ಇವತ್ತು ಒಂದು ದೊಡ್ಡ ಪದವಿಗೆ ಹೋಗಿದ್ದಾರೆ. ಅಲ್ಲಿ ಕಾರ್ಯವಾಹ ಅಂತೇಳಿ, ಕಾರ್ಯವಾಹ ಅಂತೇಳಿ ಮುಂದಿನ ದಿನದಲ್ಲೇ ಇದು ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇನೂ ಇರಲಿ, ಅದು ಬದಿಗಿಟ್ಟೆ ನಾವು ಇದನ್ನು ವಿಚಾರಿಸಿ ನೋಡಿದಾಗ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಸತ್ಯನ. ಆದರೆ OBC ಅಥವಾ ಹಿಂದುಳಿದವರಿಗೆ ಕೊಡದಿದ್ದ ತಪ್ಪಲೇನು ಅನ್ನುವಂಥ ಮಾತು ಈ ಒಂದು ದೊಡ್ಡ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಇನ್ನು ಉತ್ತರ ಮುಂದಿನ ದಿನದಲ್ಲಿ ಹೆಂಗೆ ಆಗ್ಬೋದು, ಏನಾಗ್ಬೋದು ಅನ್ನೋದು ಅಷ್ಟೇ ಕಷ್ಟ ಅದ. ಯಾಕಂದರೆ ಎರಡೂ ಸತ್ಯನ ಹಿಂದುಳಿದವ್ರು ಕೊಡಬೇಕು. ಇಲ್ಲಿ ಕರ್ನಾಟಕದ ಪ್ರಕಾರ ಹಿಂದುಳಿದವು ಅದಕ್ಕೆ ಮುಸ್ಲಿಮ್ರಷ್ಟೇ ಅಲ್ಲ, ಮುಸ್ಲಿಮಲ್ಲೇ ಅನೇಕ ಮತ್ತು ಸಬ್ ಕಾಸ್ಟ್ಗಳು ಬರ್ತಾ ಇರ್ತಾವೆ. ಅದಕ್ಕೆ ಇಸ್ಲಾಂ ಅನ್ನೋದು ಧರ್ಮ, ಮುಸ್ಲಿಮ್ ಅನ್ನೋದಲ್ಲ ಅಂತ ಹೇಳ್ಬೋದು. ಮತ್ತೇನು ಹೇಳ್ತಾರೋ ಗೊತ್ತಿಲ್ಲ. ಇದು ಒಂದಿಷ್ಟು ಕಷ್ಟದ ಕೆಲಸ. ಇನ್ನು ಎರಡನೇದಾಗೆ ಅವರಲ್ಲೂ ಸಾಕಷ್ಟು, ಈಗ ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಈ ಒಂದು ಸಚ್ಚಾರ ಆಯೋಗದ ಪ್ರಕಾರ ಅವರಲ್ಲೂ ಹಿಂದುಳಿದ ಜನ ಸಾಕಷ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಲ್ಲೂ ಸಹಿತ ಅತ್ಯಂತ ಬಡವರಿದ್ದಾರೆ ಮತ್ತು ಬದುಕಲು ಭಾಳ ಹಿಂದುಳಿದವರಿದ್ದಾರೆ, ಉದ್ಯೋಗಗಳಿಲ್ಲ. ಅದಕ್ಕಾಗಿ ಅವ್ರಿಗೂ ಮೀಸಲಾತಿ ಕೊಡಬೇಕಂತೇಳಿ ಶಿಫಾರಸು ಮಾಡಿತ್ತು. ನಂತರದಲ್ಲೇ ಈ ಒಂದು ಬಲಪಂಥಿ ಸರ್ಕಾರ ಬಂದಮೇಲೆ ಆದಷ್ಟು 80-20 ಮತ್ತೇನೋ ಮಾಡ್ತಾ ಇವತ್ತಿನವರೆಗೂ ಮುಸಲ್ಮಾನರನ್ನು ಹೊರಗಿನವರು ಅನ್ನುವಂಥ ಒಂದು ವಾತಾವರಣ